ಎಲ್ಲ ಪೂಜ್ಯಪಾದರಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಋಷಿಗಳು ಅಂದರೆ ಯಾವುದು ನಿಜವಾದದ್ದು, ಯಾವುದು ಅಬಾಧಿತವೋ ಅಂಥ ವಸ್ತುವನ್ನು ಅನುಭವಿಸಿದವರು. ಹೊರಗೆ ದೇಹ, ಮೇಲೆ ಜ್ಞಾನದ ಕರಣ, ಮಧ್ಯದಲ್ಲಿ ಹೃದಯ. ವಿಚಾರಗಳಿಗೆ ರಸ ತುಂಬೋದು, ವಿಚಾರಗಳಲ್ಲಿ ರಸ ತುಂಬೋದು, ಕಾರ್ಯಗಳಲ್ಲಿ ಮಾಧುರ್ಯ ತುಂಬೋದು ಯಾವುದು ಅಂದರೆ ಎದೆ. ಎದೆನೇ ಬತ್ತು ಹೋದ ಬಳಿಕ ಎಷ್ಟು ಜ್ಞಾನ ಇದ್ದರೆ ಏನು ಮಾಡೋದದ, ಎಷ್ಟು ಕೆಲಸ ಮಾಡಿದರೆ ಏನು ಮಾಡೋದದ. ನೋಡಿ ಸಂತೋಷ ಪಡುವಂಥ ಎದೆ ಇರದೇ ಇದ್ರೆ, ಮಾಡಿ ಸಂತೋಷ ಪಡುವಂಥ ಎದೆ ಇರದೇ ಇದ್ರೆ ಎಷ್ಟು ಮಾಡಿದರೇನು, ಎಷ್ಟು ನೋಡಿದರೇನು, ಏನು ಕಲಿತಡೆ, ಏನು ಕಲಿತರೆ ಏನು, 100 ನೋದಿ ಇಲ್ಲ 100 ನೋದಿ 100 ಓದಿ 100 ಕಲಿತರೆ ಏನು. ಭಾವ ಒಂದು ಬೇಕಲ್ಲ, ಮಾಧುರ್ಯ ಬೇಕಲ್ಲ. ಎದೆ ಸುಮಧುರವಾಗಿದ್ದರೆ ಎಲ್ಲವೂ ಚೆನ್ನಾಗಿ ಆಗ್ತದೆ. ನೋಡುವ ನೋಟ, ಮಾಡುವ ಮಾಟ, ಬರುವಂಥ ಆಲೋಚನೆಗಳು ಎಲ್ಲವೂ ಮಧುರವಾಗಿರ್ತಾವ. ಇದ ಬತ್ತಿವಾದ ಬಳಿಕ ಏನೂ ಇಲ್ಲ ಈ ಜಗತ್ತಿನೊಳಗೆ. ಹೇಳಿ, ಎದೆ ಒಂದಿಷ್ಟು ಹೋಯಿತು ಅಂದರೆ ಎಲ್ಲದ? ಎಲ್ಲ ಸಂಪತ್ತದ. ಒಬ್ಬ ಶ್ರೀಮಂತ, ಭಾರಿ ದೊಡ್ಡ ಸಂಪತ್ತ, ಒಳ್ಳೆಯ ದೇಹದ, ಆದರೆ ಎದೆಯೊಳಗೆ ಭಾವನೆಗಳೇ ಇಲ್ಲ. ಏನು ಮಾಡ್ತಾನೆ? ನಮಗೆ ಕಂಪ್ಯೂಟರ್ಗಳು ಬಂದಾವ, ಕಂಪ್ಯೂಟರ್ದಲ್ಲಿ ಎಲ್ಲ ಅದ. ಕೆಲಸ ನಮ್ಮಷ್ಟಲ್ಲ, ನಮ್ಮ 1000 ಪಾಲು ಸುಂದರ ಕೆಲಸ ಮಾಡ್ತಾವ ಯಂತ್ರಗಳು. ಕಂಪ್ಯೂಟರ್ಗಳು ಅಷ್ಟು ವೇಗವಾಗಿ ವಿಚಾರವನ್ನು ಮಾಡ್ತಾವ. ಆದರೆ ನಮಗೆ ಅವಕ್ಕೆ ಇರೋದು ಒಂದೇ, ನಮ್ಮ ಎದೆಯಾಗ ಭಾವನೆಗಳದಾವ, ಅದರಾಗ ಇಲ್ಲ ಅಷ್ಟೇ. ಅದರ ಮುಂದೆ ನಮ್ಮ ವಿಚಾರ ಏನೂ ಅಲ್ಲದ. ಸುಮ್ಮನೆ ಹೆಂಗೆ ಬಟನ್ ಹಾಕಿ ಬಿಟ್ಟರೆ ಸೂಪರ್ ಕಂಪ್ಯೂಟರ್ದಾಗ ನೋಡಿ ನೀವು ಜಗತ್ತಿನ ಏನು ಜ್ಞಾನ ಬೇಕೋ ಒಂದು ಕ್ಷಣದಾಗ ಕೊಡ್ತಾವ. ನಮ್ಮ ತಲೆ ಅಷ್ಟು ಚಲೋ ಕೆಲಸ ಮಾಡೋದಿಲ್ಲ. ಆದರೆ ಏನು ಮಾಡೋದು? ನಮಗಿರುವಂಥದ್ದು ಒಂದು ಅದ್ಭುತ ವಸ್ತು ಅದರೊಳಗಿಲ್ಲ. ಅದು ನಮ್ಮದೇ ಆದ ವಿಶೇಷತ. ಮನುಷ್ಯ ಅದನ್ನು ಪಡೆದು ಬಂದಾನ. ಒಂದು ಕಂಪ್ಯೂಟರಕ್ಕೆ ತಾನು ಏನು ಕೆಲಸ ಮಾಡ್ತದೆ ಅದರ ಬಗ್ಗೆ ಅದಕ್ಕೆ ಸಂತೋಷವೂ ಇಲ್ಲ, ದುಃಖವೂ ಇಲ್ಲ. ನಮಗೆ ಹಾಗಲ್ಲ. ಏನಾರೇ ಒಂದು ನೋಡ್ದೇವಿ ಅಂದ್ರೆ ಸುಖ ಆಗ್ತದೆ ಅಥವಾ ದುಃಖ ಆಗ್ತದೆ. ಭಾವನೆಗಳು ಬಹಳ ಮಹತ್ವದ್ದು. ಲೈಫ್ ಕೆನಾಟ್ ಬಿ ಬಿಲ್ಟ್ only with thoughts and actions. It is to be built with fine feelings. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಶೇಕ್ಸ್ಪಿಯರ್ ಅಂತ ಒಬ್ಬರು ಬಹಳ ದೊಡ್ಡ ಲೇಖಕರು. ಜಗತ್ತು ಅವರ ಕೃತಿಗಳನ್ನು ಇನ್ನೂ ಓದ್ತದೆ, ಯಾವಾಗಲೂ ಓದ್ತದೆ. ಅಂಥ ಒಬ್ಬ ಮಹಾನುಭಾವ ಶೇಕ್ಸ್ಪಿಯರ್. ಆತ ಹೇಳ್ತಾನೆ, loving heart, love is like sunshine after rain. Love is like the sunshine after rain. ಮಳೆಯಾಗಿ ಹೋಗಿರ್ತದೆ, ಸ್ವಚ್ಛ ಮಳೆ ಆಗಿ ಎಲ್ಲವೂ ತಂಪಾಗಿರ್ತದೆ, ಸ್ವಚ್ಛ ವಾತಾವರಣ. ಅದರಾಗ ಸ್ವಲ್ಪ ಹೀಗೆ ಬಿಸಿಲು ಬಿದ್ದರೆ ಏನೊಂದು ಬರ್ತದ ವೈಭವ ನಿಸರ್ಗಕ್ಕೆ. ಅದು ಪ್ರೇಮ, ಅದು ಮಧುರ ಭಾವ. ಅದನ್ನು ಅನುಭವಿಸಬೇಕು ಮನುಷ್ಯ. ಬರೇ ಬಿಸಿಲಲ್ಲ, ಬರೀ ಮಳೆ ಅಲ್ಲ, ಮಳೆ ಆಗಿರಬೇಕು. ಅದರಾಗ ಒಂದಿಷ್ಟು ಬಿಸಿಲ ಹೀಗೆ ತಂಪಾದ ಬೆಳಕ ಹಿಂಗೆ ಬಿದ್ದಿರಬೇಕು. ಆ ಕ್ಷಣಕ್ಕೆ ವಾತಾವರಣ ಎಂಥ ಅದ್ಭುತ ವಾತಾವರಣ, ಸ್ವರ್ಗೀಯ ವಾತಾವರಣ. ಹಂಗ ಪ್ರೇಮ ಇದ್ದಂಗೆ, ಹಂಗ ಪವಿತ್ರ ಪ್ರೇಮ.
ಇನ್ನೊಬ್ಬ ರೂಸೋ ಅಂತಾಗಿ ಹೋದ. ಆತ ಬಹಳ ದೊಡ್ಡ ಜಗತ್ತಿನ ದೊಡ್ಡ ಕ್ರಾಂತಿಗೆ ಕಾರಣನಾದ. ಅಂಥ ಒಬ್ಬ ಮಹಾನುಭಾವ, ಬಹಳ ದೊಡ್ಡ ಚಿಂತಕ. ಆತ ಹೇಳ್ತಾನೆ, ಬಹಳ ಸುಂದರ ಮಾತ ಹೇಳ್ತಾನೆ, ಅಬ್ಬಾ, the logic of the head is the feeling in the heart. ತರ್ಕ ವಿತರ್ಕ ಮಾಡುವ ಬುದ್ಧಿಯನ್ನ ಮೀರಿ ನಮ್ಮ ಎದೆಯೊಳಗಿರುವ ಭಾವನೆಗಳದಾವ. ಅಲ್ಲಿ ತರ್ಕಕ್ಕಾಸ್ಪದ ಇಲ್ಲ, ವಾದ ವಿವಾದಕ್ಕಾಸ್ಪದ ಇಲ್ಲ. ಅಲ್ಲಿರೋದು ಮಧುರ ಮಧುರ ಭಾವ. ತಲೆ ಎಂದೂ ಸಮಾಧಾನ ಆಗೋದಿಲ್ಲ. ಸಾಮಾನ್ಯವಾಗಿ ನಾನು ನಿಮ್ಮನ್ನ ಗೆಲ್ಲಬೇಕಂತ ಹೊರಟ್ರೆ ಬೌದ್ಧಿಕವಾಗಿ ಒಂದು ಕ್ಷಣದಾಗ ಸೋಲ್ತೀನಿ, ಇಲ್ಲವೇನು? ಎಲ್ಲರೂ ಸೋಲೋದೇ. ಯಾಕೆ? ಇಷ್ಟು ತಲೆಗಳ ಎದರ ನನಗೆ ಎಷ್ಟು ಗೊತ್ತದೆ. ಅದೇ ತಲೆಯಲ್ಲಿ ಯಾವಾಗಲೂ ಸೋಲ ಗೆಲ್ಲುವುದ. ಸೋಲೇ ಇಲ್ಲದಂಥ ಒಂದು ವಸ್ತು ಎಲ್ಲಾದರೂ ಇದ್ರೆ ಎದೆಯೊಳಗಿರುವಂಥ ಭಾವದ. ಒಬ್ಬ ಪ್ರೇಮಳ ವ್ಯಕ್ತಿ ಎಂದೂ ಸೋಲೋದಿಲ್ಲ. ಜಗತ್ತು ಬುದ್ಧಿವಂತರು ಸೋಲ್ತಾರೆ, ಕ್ರಿಯಾವಂತರು ಸೋಲ್ತಾರೆ, ಆದರೆ ಭಾವ ಉಳ್ಳವರು ಸೋಲೋದಿಲ್ಲ ಈ ಜಗತ್ತಿನ. ಯಾಕೆ? ಅದರಲ್ಲಿ ಅಂಥ ಸಾಮರ್ಥ್ಯ. ನಾವು ಹೇಳ್ತೇವಲ್ಲ, ಬಸವಣ್ಣನವರು ಸುಮ್ಮನೆ ಹೇಗೆ ಬಂದರು, ಅವರ ಸಮೀಪಕ್ಕೆ ಸಾವಿರ 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 ಜನ ಬಂದರು, ಎಲ್ಲರೂ ಬಂದರು, ಎಂತೆಂಥವ್ರು ಬಂದರು, ಯೋಗಿಗಳು ಬಂದರು, ತಪಸ್ವಿಗಳು ಬಂದರು, ಜ್ಞಾನಿಗಳು ಬಂದರು, ಅನುಭಾವಿಗಳು ಬಂದರು. ಅಷ್ಟೇ ಅಲ್ಲ, ಕಸ ಹೊಡೆಯವರು ಬಂದರು, ದೀಪ ಹಚ್ಚೋರು ಬಂದರು, ಅಡಿಗೆ ಮಾಡೋರು ಬಂದರು, ನೂಲ ಹೆಣೆಯವರು ಬಂದರು, ಬಟ್ಟೆ ಹೆಣೆಯವರು ಬಂದರು, ನೇಯವರು ಬಂದರು, ಎಲ್ಲರೂ ಬಂದರು. ಯಾಕೆ? ಅವರ ಬುದ್ಧಿ ನೋಡಿ ಅಲ್ಲ, ಅವರು ಎದಿ ನೋಡಿ ಬಂದರು. ಎಂಥ ಪ್ರೇಮ ಅಲ್ಲೇ! ಜಗತ್ತನ್ನ ಪ್ರೇಮ ಗೆದ್ದೀತೆ ವಿನಃ ತಲೆ ಗೆಲ್ಲೋದಿಲ್ಲದ. ಎಂಥ ಅದ್ಭುತ ಪ್ರೇಮ, ಎಂಥ ಪ್ರೇಮ! ನಾನು ಬದುಕೋದೇ ಜನತೆಯನ್ನ ಪ್ರೀತಿಸೋದಕ್ಕಾಗಿ ಅನ್ನೋ ಅಷ್ಟು ಆ ರೀತಿ ಬಾಳಿ ಬದುಕಿದರು. ಹೆಂಗೆ ಬದುಕಿದರು? ಬರಬೇಕು, ಎಲ್ಲರೂ ಬರಬೇಕು, ನನ್ನ ಹತ್ತಿರ ಬರಬೇಕು, ನಾನು ಅವರನ್ನು ಆರಾಧಿಸಬೇಕು, ಪ್ರೀತಿಸಬೇಕು, ಅವರೆಲ್ಲ ಕೂಡಲೇ ಸಂಘ. ಎಂಥ ಭಾವನೆ ಅದ! ಕಳ್ಳ ಬಂದ್ರೇನು, ಸುಳ್ಳ ಬಂದ್ರೇನು, ಯಾರು ಬಂದ್ರೇನು, ಕೂಡಲೇ ಸಂಗಮ. ಎಂಥ ಅದ್ಭುತ ದೃಷ್ಟಿಕೋನ! ಅದು ತಲೆಯಿಂದ ಬರೋದಲ್ಲ, ಎದೆಯಿಂದ ಬರೋದು, ಎದೆಯಿಂದ ಬರೋದು. ಎಂಥ ಎದೆಯೊಳಗಿರುವಂಥ ಭಾವನೆಗಳದಾವಲ್ಲ, ಇಂಥ ಭಾವನೆಗಳನ್ನು ಸುಂದರಗೊಳಿಸೋ ಕೆಲಸ ಮಾಡೋದೇ ಇದು ಯೋಗ. ಇದು ಒಂದು ಥರದ ಯೋಗ. ಇದು ಯೋಗ, ಮಾಧುರ್ಯ ಯೋಗ. ಇದು ಪವಿತ್ರ ಪ್ರೇಮ ಯೋಗ. ಇದು ಎಲ್ಲ ಅದ ಜಗತ್ತಿನೊಳಗೆ. ಇದು ಒಂದು ಕೊರತೆ ಆದರೆ ಯುದ್ಧಗಳು ಶುರುವಾಗ್ತವ, ಕಷ್ಟಗಳ ಪರಂಪರೆ ಶುರುವಾಗ್ತದೆ, ಜೀವನ ಹದಗೆಡ್ತದೆ, ಜೀವನ ಅಸ್ತವ್ಯಸ್ತವಾಗ್ತದೆ, ಜೀವನದ ತುಂಬೆಲ್ಲ ಮಾದ ಕಹಿತನ ಹರವಿಕೊಳ್ಳುತ್ತದೆ. ಯಾಕೆ? ಈ ಸವಿಗೊಳಿಸೋದು ಎದೆ, ಸವಿಗೊಳಿಸೋದು ಎದೆ. ಒಂದೇನೋ ಕಥೆ ಹೇಳ್ತಾರೆ. ವ್ಯಾಸ ಬಹಳ ದೊಡ್ಡ ಮನುಷ್ಯ, ಭಾರತ ದೇಶದ ಜ್ಞಾನ ಸಂಪತ್ತನ್ನು ಹೆಚ್ಚಿಸಿದಂಥ ಮನುಷ್ಯ. ನೀತಿಶಾಸ್ತ್ರ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಎಲ್ಲ ನೋಡಬೇಕು. ಲಕ್ಷ ಲಕ್ಷ ಶ್ಲೋಕಗಳನ್ನು ನಿರ್ಮಾಣ ಮಾಡಿದ, ಅಧ್ಯಾತ್ಮದ ಉನ್ನತವಾದಂಥ ತತ್ವಗಳನ್ನು ಹೇಳಿದ, ಎಲ್ಲವನ್ನ ಮಾಡಿದ. ಹೇಳ್ತಾರೆ, ವ್ಯಾಸ ಯಾವುದರ ಬಗ್ಗೆ ಹೇಳಿಲ್ಲ ಅಂಥದ್ದು ಇಲ್ಲೇ ಇಲ್ಲ ಅನ್ನುವಷ್ಟು ಆತ ಬುದ್ಧಿವಂತ. ಇಷ್ಟೆಲ್ಲ ಮಾಡಿದ. ಭಾರತೀಯ ಜ್ಞಾನದ ಕ್ಷೇತ್ರವನ್ನು ಅತ್ಯಂತ ಶ್ರೀಮಂತಗೊಳಿಸಿದ ವ್ಯಾಸ. ಆದರೆ ಒಂದು ದಿವಸ ಒಂದು ಕಡೆ ಕೂತಿರ್ತಾನೆ.
ಕೂತಾಗ ಆತ ಬಹಳ ಖಿನ್ನನಾಗಿರ್ತಾನೆ. ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಯಾಕೆ ಅಂತ ಅವನಿಗೆ ಗೊತ್ತನಾಗೋದಿಲ್ಲ. ನಾನು ಇಷ್ಟು ಮಾಡೋದಿಲ್ಲ, ಇಷ್ಟೆಲ್ಲ ಮಾಡಿದರೂ ಸಹಿತ ಅಸಮಾಧಾನ ಯಾಕೆ, ಖಿನ್ನತಾ ಯಾಕೆ, ಬಹಳ ಯೋಚನೆಗೆ ತೊಡಗಿರ್ತಾನೆ. ಅಲ್ಲಿಗೆ ಒಬ್ಬ ಮಹಾನುಭಾವ ಋಷಿ ಬರ್ತಾನೆ. ಆತನನ್ನು ಕಂಡು ವ್ಯಾಸ ಹೋಗಿ ನಮಸ್ಕಾರ ಮಾಡ್ತಾನೆ. ಆ ಋಷಿ ಕೇಳ್ತಾನೆ, ವ್ಯಾಸನೇ, ನೀನು ಈ ದೇಶದ ಸಂಪತ್ತನ್ನು ಹೆಚ್ಚಿಸಿದಿ, ಜ್ಞಾನದ ಸಂಪತ್ತನ್ನು. ಆದರೆ ನಿನ್ನ ಮುಖದ ಮೇಲೆ ಖಿನ್ನತಾ ಯಾಕೆ? ಆವಾಗ ವ್ಯಾಸ ಮಹರ್ಷಿ ಹೇಳ್ತಾನೆ, ಏನು ಮಾಡೋದು ಮಹರ್ಷಿಗಳೇ, ನಾನಿಷ್ಟೆಲ್ಲ ಆಲೋಚನೆ ಮಾಡಿದೆ. ಜಗತ್ತನ್ನು ಕುರಿತು, ಜೀವನವನ್ನು ಕುರಿತು ಏನೆಲ್ಲ ಆಲೋಚನೆ ಮಾಡಿದೆ. ನೀತಿಶಾಸ್ತ್ರ ಆಯಿತು, ತತ್ವಶಾಸ್ತ್ರ ಆಯಿತು, ಎಲ್ಲವನ್ನ ರೂಪಿಸಿದೆ. ಆದರೆ ಏನು ಮಾಡೋದು? ಯಾಕೋ ಒಂದು ಬಗೆಯ ಅಸಂತೋಷ, ಒಂದು ಬಗೆಯ ಖಿನ್ನತಾ ಮನಸ್ಸಿನೊಳಗೆ. ಅದಕ್ಕೆ ಕಾರಣವೇ ಗೊತ್ತಾಗ್ತಾ ಇಲ್ಲ. ಹೇಳಿ ಮಹರ್ಷಿಗಳೇ, ಈ ಖಿನ್ನತೆ ಕಳ್ಕೊಳ್ಳೋದು ಹೇಗೆ, ಸಮಾಧಾನ ಪಡೆಯೋದು ಹೇಗೆ? ಅವಾಗ ಹೇಳ್ತಾರೆ, ಆ ಮಹರ್ಷಿ ಹೇಳ್ತಾನೆ, ಮಹಾನುಭಾವ, ಇಷ್ಟು ವರ್ಷ ಬರೇ ಶಬ್ದದ ಜಾಲದಾಗ ಹಾದಿ. ಶಬ್ದಜಾಲಂ ಮಹಾರಣ್ಯಂ ಚಿತ್ತ ವಿಭ್ರಮ ಕಾರಣಂ. ಶಬ್ದಜಾಲ ಅದು, ಶಾಸ್ತ್ರಗಳು ಅವೆಲ್ಲ ಹಾಗೆ ಇರೋದು. ಯಾವುದೋ ಕೊನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂಥ ಜಾಲದಲ್ಲಿ ನೀನು ಹಾಯದೆ. ಆ ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳನ್ನು ಕಳೆದಿಯಲ್ಲ, ಅದು ಕೆಟ್ಟಲ್ಲ, ಬಹಳ ಒಳ್ಳೆಯದೇ, ಬಹಳ ಸುಂದರವಾದ ಮಾತುಗಳನ್ನು ಹೇಳಿದೆ. ಆದರೆ ಒಂದನ್ನು ಮರೆತಿ ಅದರಿಂದ ನಿನಗೆ ಖಿನ್ನತ. ಏನು ಅಂದ ವ್ಯಾಸ? ಏನಿಲ್ಲ, ನಿನ್ನ ಎದೆ ಮರೆತಿ ನೋಡು ಅಂತ. ಎದೆಯನ್ನು ಮರೆತಿ, ಇನ್ನು ಮೇಲೆ ಅದನ್ನೆಲ್ಲ ಬಿಡು, ಸಂತೋಷವಾಗಿ ಹಾಡಾಕಲಿ, ಸಂತೋಷವಾಗಿ ಇರಾಕಲಿ, ಜಗತ್ತನ್ನು ಪ್ರೀತಿಸು. ಲವ್ ದ ನೇಚರ್. ಲವ್ ವಾಟ್ ಎವರ್ ಈಸ್ ಬಿಹೈಂಡ್ ದ ನೇಚರ್, ಬಿಯಾಂಡ್ ದ ನೇಚರ್, ವಿಚ್ ಈಸ್ ಇಟರ್ನಲ್, ವಿಚ್ ಮಸ್ಟ್ ಬಿ ಇಮ್ಮಾರ್ಟಲ್. ಪ್ರೀತಿಸು, ಜಗತ್ತನ್ನು ಪ್ರೀತಿಸು. ಇದು ಸಾಮಾನ್ಯ ಜಗತ್ತಲ್ಲ. ಇಟ್ ಈಸ್ ದ ಕ್ರಿಯೇಷನ್ ಆಫ್ ದ ಡಿವೈನ್. ಇದು ದೇವನ ಸೃಷ್ಟಿ. ಇದು ಇಂಥ ಸುಂದರ ಜಗತ್ತನ್ನು ಒಂದಿಷ್ಟು ಪ್ರೀತಿಸಕ್ಕಲಿ. ಸಾಕಿನ್ನ ತಿಳ್ಕೊಳ್ಳೋದು ಬಹಳ ಆಯಿತು, ಇನ್ನು ಪ್ರೀತಿ ಮಾಡಕ್ಕಲಿ ಒಂದಿಷ್ಟ. ಗಳಿಸೋದು ಬಹಳ ಆಯಿತು, ಇನ್ನು ಪ್ರೀತಿಯಿಂದ ಅದನ್ನು ನೋಡೋದನ್ನ ಕಲಿ ಒಂದಿಷ್ಟ. ಮನೆ ಕಟ್ಟದ ಭವ್ಯ ಮನೆ, ಬಹಳ ಅದ್ಭುತವಾದ ಮನೆ. ಅಷ್ಟು ಸುಂದರ ಬಣ್ಣ ಹಚ್ಚಾನ, ಕಲ್ಲಿಂದ ಕಟ್ಟ್ಯಾನ, ಎಲ್ಲ ಮಾಡ್ಯಾನ. ಆದರೆ ಒಳಗೆ ಮಲ್ಕೊಂಡೇ ಬಿಟ್ಟಾನ. ಚರಿ ಕುಡ್ದಾನ, ಮಸ್ತಾಗಿ ಕುಡ್ದಾನ, ಮಲ್ಕೊಂಡಾನ. ಏನು ಅನುಭವಿಸ್ತಾನ? ಎಲ್ಲಾದ ಅದ್ಭುತದ ಜನರು ನೋಡಿ ಸಂತೋಷ ಪಡ್ತಾರ. ಇವ ಭವ್ಯ ಮನೆಯೊಳಗೆ ಹೋಗ್ಯಾನ, ಶರೀ ಕುಡ್ದ ಮಲಗ್ಯಾನ, ಮನಿ ಸೌಂದರ್ಯ ಬೇಕು ಗೊತ್ತಿಲ್ಲ, ಅನುಭವಿಸ್ಲೇ ಇಲ್ಲ. ಎಷ್ಟು ಬೆಡ್ ಅದ ಅನ್ನೋದು ಬೆಡ್ ಅದಾವಂತ ಗೊತ್ತಾಯಿತು, ಎಷ್ಟು ವಸ್ತುಗಳದ ಒಳಗೆ ಗೊತ್ತಾಯಿತು, ಎಷ್ಟು ರೊಕ್ಕದ ಗೊತ್ತಾಯಿತು, ಎಲ್ಲ ಗೊತ್ತಾಯಿತು. ಆದರೆ ಏನು ಮಾಡೋದು? ಕುಡ್ದ ಎಲ್ಲ ಮರೆತ, ಅದರ ವೈಭವನೇ ಮರೆತ. ವಸ್ತುಗಳಿರೋದು ಅದಕ್ಕೆ, ಇಷ್ಟೆಲ್ಲ ಇರೋದು ಅದಕ್ಕೆ. ನೋಡ್ಲಿಕ್ಕೆ ಒಂದೆರಡು ಕಣ್ಣ ಇರದೇ ಇದ್ರೆ, ನೋಡಿ ಸಂತೋಷ ಪಡಕ್ಕೆ ಒಂದಿಷ್ಟು ಎದೆಯೊಳಗೆ ಭಾವನೆಗಳಿರದೇ ಇದ್ರೆ, ಎಷ್ಟು ಮಾಡ್ಯಾರೆ ಏನು ಮಾಡೋದದು ಹೇಳಿ? ಏನು ಮಾಡೋದದು ಬೇಕು? ಮನುಷ್ಯ ಜಗತ್ತಿನಾಗ ಮನುಷ್ಯನ ಕಳಿಸಿಕೊಡಾಗ ಭಗವಂತ ಹೇಳ್ದ, ಹೋಗು ಈ ಭೂಮಂಡಲಕ್ಕೆ ಹೋಗು, ನಿನಗೆ ಏನು ಬೇಕೆಲ್ಲ ಮಾಡಿಟ್ಟೇನಿ, ನೀ ಏನೂ ಮಾಡಬೇಡ, ಏನೇನು ಮಾಡಬೇಡ. ಏನು ಮಾಡೋದು?
ನಾ ಏನು ಮಾಡೇನೆ ಅದನ್ನು ನೋಡ್ಕೋಂತ ಬದುಕು, ಸಂತೋಷದಿಂದ ಬದುಕು ಸಾಕು. ನೀ ಏನು ಮಾಡ್ತೀಯ? ಏನು ಚಂದ್ರನ ತಯಾರ ಮಾಡ್ತೀಯ, ಸೂರ್ಯನ ತಯಾರ ಮಾಡ್ತೀಯ, ಬೆಟ್ಟಗಳನ್ನು ತಯಾರ ಮಾಡ್ತೀಯ, ಸಾಗರವನ್ನು ತುಂಬ್ತೀಯ? ಏನಿಲ್ಲ. ಏನು ಭೂಮಿಯೊಳಗೆ ಇಂಥ ಎಲ್ಲ ಅದ್ಭುತವಾದಂಥ ಹಸಿರನ್ನ ಮಾಡ್ತೀಯ? ನಾ ಮಾಡಿಟ್ಟೇನೆ. ಎಲ್ಲ ಹಣ್ಣುಗಳದಾವ, ಎಲ್ಲ ಹೂಗಳದಾವ, ಎಲ್ಲ ರಸ ಅದ, ಎಲ್ಲ ಧಾನ್ಯ ಅದ. ಮನುಷ್ಯನೇ ಸ್ವಲ್ಪ ಕೂಡಿಸು, ಉಣ್ಣು, ಸಂತೋಷ ಪಡೋ, ನೋಡು, ಸಂತೋಷ ಪಡೋ. See and enjoy, hear and enjoy, do and enjoy, think of the world and enjoy. ಸುಮ್ಮನೆ ಸಂತೋಷ ಪಡೋದೇ ಜೀವನ ಬೇಕಲ್ಲ. ಆದರೆ ಹಂಗೆ ಸಂತೋಷ ಬರೋದಿಲ್ಲ, ಒಳಗೊಂದು ಭಾವ ಬೇಕಾಗ್ತದೆ. ಎಲ್ಲ ಪುಕ್ಕಟ ಇದು. ಈ ಗಿಡ ನೋಡಿ ಸಂತೋಷ ಪಡಕ್ಕೆ ಹಣ ಏನು ಬೇಕಾಗ್ತದೆ? ಸಾಗರವನ್ನು ನೋಡಿ ಸಂತೋಷ ಪಡಕ್ಕೆ ಹಣ ಏನು ಬೇಕಾಗ್ತದೆ? ಈಗ ನಿಮ್ಮನ್ನೆಲ್ಲ ನೋಡಿ ಆನಂದ ಪಡಕ್ಕೆ ಏನು ಬೇಕಾಗ್ತದೆ ಹೇಳಿ? ಏನು ಬೇಕಾಗ್ತದೆ? ಏನೂ ಬೇಕಾಗೋದಿಲ್ಲ. ಹೃದಯದೊಳಗೆ ಭಾವನಾ ಬೇಕಾಗ್ತದೆ ಅಷ್ಟೇ. ಅಂಥದ್ದೊಂದು ಮಧುರ ಭಾವ ಬಹಳ ವಿನೋಬಾ ಭಾವೆ ಅಂತಾಗಿ ಹೋದ್ರು ಈ ದೇಶದೊಳಗೆ. ಬಹಳ ದೊಡ್ಡವರು, ಬಹಳ ದೊಡ್ಡ ಮಹಾತ್ಮ. ಆತನ ಸ್ಥಿತಪ್ರಜ್ಞ ಏನು ಮಾತುಗಳನ್ನು ಆಡ್ತಾರೆ, ಅಂಥ ಅದ್ಭುತ ಮಾತುಗಳು. ಈ ದೇಶವನ್ನೆಲ್ಲ ಹಲವು ವರ್ಷಗಳ ಕಾಲ ಈ ದೇಶದೊಳಗೆಲ್ಲ ಸಂಚಾರ ಮಾಡಿ 7-8 ವರ್ಷಗಳ ಕಾಲ ಕಾಲ್ನಡಿಗೆಯಿಂದ ಸಂಚಾರ ಮಾಡಿದರು. ತನಗಾಗಿ ಎಲ್ಲ ಬರೇ ಅರ್ಧ ಮೈ ಮುಚ್ಚಿದಂಥ ಮನುಷ್ಯ ವಿನೋಬಾ ಭಾವೆ ಇಡೀ ದೇಶವನ್ನು ಕಾಲ್ನಡಿಗೆಯಿಂದ ತಿರುಗಾಡಿ ಭೂದಾನ, ಗ್ರಾಮದಾನ, ಗ್ರಾಮದಾನ ಅಂತ ಹೊರಟ. ಲಕ್ಷಾಂತರ ಎಕರೆ ಭೂಮಿ ದಾನ ಆಗಿತ್ತು, ಬಡವರಿಗೆ ಕೊಡಬೇಕು ಅಂತ ಆತ ಎಲ್ಲರಿಗೂ ಹಂಚುವಂಥ ಕೆಲಸ ಮಾಡಿದ. ಎಂಥ ಮಹಾನುಭಾವ ಆತ! ಎಲ್ಲ ತಿರುಗಾಡಿ ಭಾರತ ದೇಶವನ್ನೆಲ್ಲ ತಿರುಗಾಡಿ ಬಂದ ವಿನೋಬಾ ಭಾವೆ. ಅವಾಗ ಒಬ್ಬರು ಒಂದು ಪ್ರಶ್ನೆ ಕೇಳ್ತಾರೆ, ಮಹಾನುಭಾವರೇ, ಇಡೀ ದೇಶವನ್ನು ತಮ್ಮಷ್ಟು ತಿರುಗಾಡಿದವರು ಯಾರೂ ಇಲ್ಲ. ಹಳ್ಳಿ ಕೇರಿಯನ್ನು ತಾವು ಸುತ್ತಾಡಿದರು. ಹೇಳಿ, ಭಾರತ ದೇಶದಲ್ಲಿ ಏನು ಕೊರತೆ ಅದ ಹೇಳಿ, ಏನು ಕೊರತೆ ಇದೆ? ಆವಾಗ ವಿನೋಬಾ ಭಾವೆ ಹೇಳಿದರು, ಏನೂ ಕೊರತಿಲ್ಲ ಇಲ್ಲೇ. ತಲೆ ಕೊರತಿಲ್ಲ, ಭೂಮಿ ಕೊರತಿಲ್ಲ. ಆದರೆ ಒಂದೇ ಕೊರತೆ ಏನು ಅಂದರೆ ಎದೆಯೊಳಗೆ ಭಾವನೆಗಳೇ ಇಲ್ಲ. ಅವು ಬತ್ತಾಕತ್ಯಾವ. ಇದ ದೊಡ್ಡ ಕೊರತೆ ಈ ದೇಶದೊಳಗೆ. ಭಾವನೆಗಳು ಬತ್ತಾ ಇದಾವ, ಎದೆ ಬತ್ತಿ ಹೋಗ್ತಾ ಇದೆ. ಅದು ಒಂದು ಬಂತು ಅಂದರೆ ಭಾರತ ಅದ್ಭುತ ಭಾರತವಾಗ್ತದೆ. ವಿನೋಬಾ ಭಾವೆ ಬೇಕು, ಎದೆಯೊಳಗೆ ಭಾವನೆಗಳಿರಬೇಕಾಗ್ತದೆ. ಜಗತ್ತಿನ ಶ್ರೇಷ್ಠ ಸಂತರನ್ನು ನೋಡಿ ಎಲ್ಲರೂ ಎಂಥ ಪ್ರೇಮಳ ಜೀವನ. ಯಾವುದೇ ಸಂತರನ್ನ ತಗೊಳ್ಳಿ, ಎಂಥ ಪ್ರೇಮಳ. ಸಾಕ್ರೆಟಿಸ್ ಅಂತಿದ್ದ, ಅವನ ಹೆಂಡತಿ ಝಾಂತಿಫಿ ಅಂತ. ಝಾಂತಿಫಿ ಹೆಸರು ಎಷ್ಟು ಮಜಾದ. ಆಕೆ ಸ್ವಭಾವ ಹೆಂಗಿತ್ತು ಅಂದರೆ ಜಗಳ ಮಾಡದೆ ಇದ್ರೆ ಆಕೆಗೆ ಊಟನೇ ಹೊಕ್ಕಿದ್ದಿಲ್ಲ. ಇದು ಝಾಂತಿಫಿ. ಆ ಬಳಿಕ ಜ್ಞಾನದ ಮಾತುಗಳನ್ನು ಆಡದೆ ಇದ್ರೆ ಸಾಕ್ರೆಟಿಸನಿಗೆ ಊಟ ಸವಿ ಆಗ್ತಿರ್ಲಿಲ್ಲ. ಇಬ್ಬರದು ಒಂಥರ. ಸಾಕ್ರೆಟಿಸ್ ಹೀಗೆ ಮಾತನಾಡಿದರೆ ಜ್ಞಾನದ ಜ್ಯೋತಿ ಹಿಂಗೆ ಎಲ್ಲ ಕಡೆ ಹರಬೇಕು, ಬೆಳಕು. ಅಂಥ ಮಾತು ಸಾಕ್ರೆಟಿಸ್. ಜಗತ್ತು ಅವನನ್ನು ಮರಿಲಿಕ್ಕಾಗೋದಿಲ್ಲ. ನಮ್ಮಲ್ಲೇ ಹೆಂಗೆ ಅಲ್ಲಮರನ್ನ ಮರಿಲಿಕ್ಕಾಗೋದಿಲ್ಲ, ಹಾಂಗೆ ಸಾಕ್ರೆಟಿಸನ್ನು ಮರಿಲಿಕ್ಕಾಗೋದಿಲ್ಲ. ಅಷ್ಟು ಅದ್ಭುತ ಮಾತುಗಳನ್ನು ಆಡಿದ. ಸಾವಿರ ಯುವಕರ ಮನಸ್ಸನ್ನೆಲ್ಲ ಜ್ಞಾನಪೂರ್ಣಗೊಳಿಸಿದ ಇಂಥ ಮಹಾನುಭಾವ. ಬರೇ ಒಂದು ಮೈ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡು ಬಾಳಿ ಬದುಕುವಂಥ ವ್ಯಕ್ತಿ. ಮನೆಯಲ್ಲಿ ಹೆಂಡತಿ, ಸಂಪತ್ತಿಲ್ಲ,
ಜಗಳ ಮಾಡುವಂಥ ಹೆಂಡತಿ, ಆಕೆಗೆ ಎಷ್ಟು ಸಂತೋಷ ಆಗ್ತಿತ್ತು ಅಂದರೆ ಇವನು ಕೂಡ ಜಗಳ ಮಾಡಿ, ಇವ ಜಗಳ ಮಾಡೋದಿಲ್ಲ, ಇವನು ಬೈದು ಇವನಿಗೆ ಒಂದಿಷ್ಟು ನೀರು ಹಾಕಿ ಇವನು ಹೊಲಸು ಮಾಡಿ ಎಲ್ಲ 4 ಮಂದಿ ಮುಂದೆ ಬೈದಾಗ ಆಕೆಗೆ ಸಮಾಧಾನ ಆಗ್ತಿತ್ತು. ಇಂಥವಳು. ನಮಸ್ಕಾರ.